ಹಾಯ್. ಇಷ್ಟು ಸಾಮಾನೆಲ್ಲನೂ ಜೋಡಿಸ್ಕೊಂಡೇವಿ. ನಮ್ದು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಅಡುಗೆ ಮನಿನ ಪೂರ್ತಿ ಕ್ಲೀನ್ ಮಾಡ್ಕೊಳಕತ್ತೀನಿ. ಎಲ್ಲ ಡಬ್ಬಿ ಖಾಲಿ ಮಾಡ್ಕೊಂಡೇನಿ. ಈಗ ಈ ಸ್ಟೋರ್ ರೂಮ್ನೂ ಡಬ್ಬಿ ಅಷ್ಟೇ ಅದಾವ್ರಿ. ಕಿಚನನ್ನು ಇಷ್ಟು ಡಬ್ಬಿನೂ ಖಾಲಿ ಮಾಡಿಕೊಂಡು ಇಷ್ಟು ತೊಳೆಯಾಕ ಹೊರಗೆ ಒಯ್ಯಾಕತ್ತೇನಿ. ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ರೀ ನಾನು. ಮಾರ್ನಿಂಗ್ ಅಂದರೂ ಇವಾಗ 9 ಗಂಟೆ ಆಗೈತೆ ರೀ. ಸುಜ್ಜು ಸಮ್ಮು ಇಬ್ಬರು ಸ್ಕೂಲಿಗೆ ಹೋದ್ರೆ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗೋದ್ಲೆ ತಪ್ಪದೇ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇವತ್ತಿನ ವ್ಲಾಗ್ ಮನೆ ಕ್ಲೀನ್ ಮಾಡಾಕತ್ತೇವೆ ಅಂತ ಹೇಳಿದ್ನಿಲ್ರಿ. ಪೂರ್ತಿ ಕಿಚನ್ ಆಮೇಲೆ ಸ್ಟೋರ್ ರೂಮ್ 2 ಬೆಡ್ರೂಮ್ ಹಾಲ್ ಆಗೈತೆ ರೀ. ಇಷ್ಟು ಕ್ಲೀನ್ ಆಗ್ಯಾವ ಇವು. ಅಂದ್ರೆ ಧೂಳ ಹೊಡಿದು ಸಾಮಾನು ತೆಗೆದು ಧೂಳ ಹೊಡಿದು ಹೊಳ್ಳಿ ಹೊಡಿದು ಪೇಂಟ್ ಏನು ಹಚ್ಚಿಲ್ರಿ ನಾವು. ಪೇಂಟ್ ಚೆನ್ನಾಗೇನೆ ಐತಿ. ಒಂದು ಸ್ವಲ್ಪ ಅಡುಗೆ ಮನೆಗೆ ಹಚ್ಬೇಕಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರು ಬ್ಯಾಡ ಅಂತಂದ್ರೆ ಒಂದು ಸ್ವಲ್ಪ ಅದನ್ನ ರಿಪೇರಿ ಮಾಡಿಸೋದೈತ್ರಿ. ನಾವು ಒಂದು ಸ್ವಲ್ಪ ಅಲ್ಟ್ರೇಷನ್ ಮಾಡಿಸೋದೈತಿ. ಅದಕ್ಕೋಸ್ಕರ ನಾ ಬ್ಯಾಡ ಅಂದ್ರೆ ಸುಮ್ಮನೆ ಬಿಟ್ಟೆ. ಹಚ್ಚಿದ್ನಿರಿ ಈಗ ಒಂದು 6-7 ತಿಂಗಳ ಹಿಂದೆ ಒಂದು ಸತಿ ಹಚ್ಚೇನು ಪೇಂಟ್. ಈ ರೂಮಿಗೆ ಅವೆಲ್ಲ ಒಳಗೆ ಎಲ್ಲ ಹಚ್ಚಿದ್ದೆ. ಹೀಗಾಗಿ ಒಂದು ಸ್ವಲ್ಪ ಕ್ಲೀನ್ ಅದಾವು. ಬ್ಯಾಡ ಅಂದ್ರೆ ಹಂಗೆ ಪಂಪ್ನೊಳಗೆ ನೀರು ಹಾಕಿ ಕ್ಲೀನ್ ಮಾಡ್ಕೊಂಡೇವ್ರಿ. ಎಲ್ಲ ಡಬ್ಬಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒಳ್ಳೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡೇನ್ರಿ. ನಿನ್ನೆನೂ ಫುಲ್ ಕೆಲಸನ ಆಯ್ತು. ನೀನು ವ್ಲಾಗ್ ಮಾಡಲಿಲ್ಲ. ನಾನು ಪೂರ್ತಿ ಕ್ಲೀನ್ ಮಾಡೋದು ಆಯ್ತು. ಇವತ್ತು ಪೂರ್ತಿ ಎಲ್ಲ ಹಾಸಿಗೆನೂ ತೋರಿಸಿಟ್ಟೆ. ನೀನು ಬೆಡ್ಶೀಟ್ ಅಷ್ಟೇ ಒಗೆದು ಹಾಕಿದ್ನಿ ರೀ. ಇವತ್ತು ಪೂರ್ತಿ ದೊಡ್ಡ ಜಮಖಾನ ದಿಂಬು ಕವರ್ ಚಾದಾರ ಎಲ್ಲನೂ ತೋರಿಸಿಟ್ಟೆ. ಮಾಡಾಗೈತಿ ಮತ್ತು ಏನೂ ಮಾಡೋಕ್ಕಾಗೋದಿಲ್ಲಲ್ರಿ ಶ್ರಾವಣಿಗೆ. ಹೀಗಾಗಿ ಎಲ್ಲನೂ ಕ್ಲೀನ್ ಮಾಡಬೇಕು. ತೊಳೆದು ಹಾಕಿ ಅಲ್ಲಿ ಹಿಂದೆ ಶೆಡ್ ಒಳಗೆ ಮ್ಯಾಗ ಅಟ್ಟದ ಮೇಲೆ ಹಾಕಿದ್ರೆ ಅಂತ ಅನ್ಕೊಂಡೇನಿ ರೀ. ಮಳೆ ಬಂದ್ರೆ ನಿನ್ನೆವೆಲ್ಲ ಪೂರ್ತಿ ಆರ್ಯಾವ್ರಿ ಅವು. ನಿನ್ನೆ ಸ್ವಲ್ಪ ಬಿಸಿಲು ಬಿದ್ದಿತ್ತು ಅಷ್ಟೇ. ಬೆಡ್ಸಿಟ್ಟಲ್ಲ ಅಷ್ಟೇ ಆರ್ಯಾವ್ರಿ ಅವು. ಇವು ಜಮಖಾನ ಅದು ಏನು ಮಾಡ್ತಾವೋ ಗೊತ್ತಿಲ್ಲ. ಅವೇನು ಅವೇಶ್ ಇಲ್ಲ. ಈಗೇನು ಸಡನ್ನಾಗಿ ಬೇಕಾಗೋದಿಲ್ಲ. ಯಾರ ಗೆಸ್ಟ್ ಬಂದಾಗ ಅಷ್ಟೇ ಯೂಸ್ ಮಾಡಿರ್ತೇವ್ರಿ ಅವನ್ನ. ಇಲ್ಲೊಂದು ರೂಮ್ ಐತಿ, ಅಲ್ಲೊಂದು ರೂಮ್ ಐತಿ. ಇಲ್ಲೇ ಬೆಡ್ ಮೇಲೆ ಮಲ್ಕೊಂಡಿರ್ತೀವಿ. ಹೀಗಾಗಿ ಅವು ಅವಶ್ಯಕತೆನ ಬೆಳಂಗಿಲ್ಲ. ಇವತ್ತು ಟಿಫಿನಿಗೆ ಆಲೂ ಪರೋಟ ಮಾಡಿದ್ನಿ ರೀ. ಅವನ್ನ ಟಿಫಿನ್ ಮಾಡಿ ಅವನ್ನ ಕಟ್ಕೊಂಡು ಹೋಗ್ಯಾರ ಸುಜ್ಜು ಸಮ್ಮು. ಮತ್ತು ಬೇರೆ ಏನೂ ಮಾಡಲಿಲ್ಲ. ಯಾಕಂದ್ರೆ ನಳ ಬಂದಾವೀಗ. ಇಷ್ಟು ಹಾಸಿಗೆನೂ ತೋರಿಸಿಟ್ಟೀನಿ. ಆಕಳ ಸಡ್ಡಿಗೂ ಹೋಗ್ಬೇಕಲ್ಲೇ. ಬಸಣ್ಣ ಮೈ ತೊಳ್ಯಾಕತ್ತಾರ. ಮುಂದಿನ ಕೆಲಸನ ಒಂದು ಸ್ವಲ್ಪ ಹಾಸಿಗೆ ನೆನೆದಿಂದ ಹಾಸಿಗೆನೂ ಒಗೆದು ಹಾಕ್ಕೊಂಡು ಆಮೇಲೆ ಉಳ್ದಿದ್ದ ಕೆಲಸ ಸ್ಟಾರ್ಟ್ ಅಂದ್ರೆ ವಾರಪಡಿಸಲ್ಲಿ ಚೌನಿ ಉಳ್ದಾವ್ರಿ ಹುಸಿ. ಆಮೇಲೆ ಲಕ್ಷ್ಮೀ ಗುಣಿಗೆ ಸುಣ್ಣ ಹಚ್ಬೇಕು. ಇದು ನಾಗರ ಪಂಚಮೆಲ್ಲ ಅಮಾಸಿಗೊಮ್ಮೆ ಹಚ್ಚೇ ಬಿಟ್ಟಿರ್ತೇವೆ. ಅಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡೋದೈತಿ. ಸಾಧ್ಯ ಆದ್ರೆ ಅದನ್ನ ವಿಡಿಯೋ ಶೇರ್ ಮಾಡ್ಕೋತೇನೆ. ನಾನು ಕ್ಲೀನಿಂಗ್ ವಿಡಿಯೋ ಯಾವುವು ಅಷ್ಟೊಂದು ಶೇರ್ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ಧೂಳನ ಮನೆಯಾಗಿರುತ್ತೆ. ಯಾವಾಗ ಆ ಕಡೆ ಇಡಿ ಈ ಕಡೆ ಇಡಿ ಟ್ರೈಪಾಡ್ ಅಂತೇಳಿ ಬ್ಯಾಡ ಅಂತೇಳಿ ಮಾಡಲೇ ಇಲ್ಲರಿ ನಾನು ಉಳಿದಿದ್ದು. ಬರ್ರಿ ನನ್ನ ಇವತ್ತಿನ ವ್ಲಾಗ್ ಯಾವ ಥರ ಐತಂತ ನೋಡ್ರಿ ಅಂತ. ನಾನು ಆಕಳ ಸಡ್ಡಿಗೆ ಬಂದೆ ರೀ. ನಾನು ಬರ್ಗೊಳ್ದು ನಮ್ಮ ಮನೆಯವರು ತೊಳ್ಯಾಕತ್ತಿದ್ರು. ಹೀಗಾಗಿ ನಾನು ಬೇರೆ ಕೆಲಸದವು ಮಾಡ್ಕೋತೇನೆ ರೀ.
ಇದು ಮೇನ್ ಬಾಕಲ್ ರೀ. ಚೌನಿ ಕಡೆಯಿಂದನ ತೋರ್ಸಾತೆ ನಾನು. 2 ರೂಮ್ ಅದಾವೆ, ಈ ಕಡೆ ಒಂದು ಆ ಕಡೆ ಒಂದು. ಚೌನಿ ಮೇಲೆ ಎಲ್ಲನೂ ಪೂರ್ತಿ ಕ್ಲೀನ್ ಆಗ್ಯಾವ. ಅವ ಜೋಳ ಗೋಧಿ ಚೀಲ್ ರೀ ಅವು, ಅಲ್ಲೇ ಇಟ್ಕೊಂಡೇವು ಕ್ಲೀನ್ ಮಾಡಿ. ಇದು ಹಾಲ್ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡ್ವಿ. ಸೋಫಾ ಕವರ್ನೂ ಕ್ಲೀನಾಗಿ ತೊಳೆದ್ವಿ, ಎಲ್ಲ ಕಲ್ಲೂ ತೊಳೆದ್ವಿ. ಇವ ಹಾಸಿಗಲ್ ಅಂತಾರೆ, ಇವನು ಬ್ರಷಿಲೆ ಕ್ಲೀನ್ ಮಾಡ್ಕೊಂಡೇವಿ ಪೂರ್ತಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸನೂ ಮುಗ್ದಾವ್ರಿ. ಲಕ್ಷ್ಮಿ ಗುಣಿಗೆ ಸುಣ್ಣ ಹಚ್ಚೋದು ಆಯ್ತು, ಎಲ್ಲನೂ ಕ್ಲೀನ್ ಆದವು. ಅಡುಗೆ ಮನೆಯೂ ಪೂರ್ತಿ ಕ್ಲೀನ್ ಮುಗ್ದೈತ್ರಿ. ಇವು ಎಲ್ಲ ಡಬ್ಬಿನೂ ಕ್ಲೀನ್ ಮಾಡ್ಕೊಂಡು ನೀಟ್ ಮಾಡಿ ಇಟ್ಕೊಂಡೇವ್ರಿ. ಪೇಂಟ್ ಏನು ಹಚ್ಚಿಲ್ರಿ, ಹಂಗೆ ಪಂಪ್ನೊಳಗೆ ನೀರು ಹಾಕಿ ತೊಳೆದೇವ್ರಿ ಅಷ್ಟು ಗೋಡಿನ. ಇಷ್ಟು ಸಾಮಾನು ಎಲ್ಲನೂ ಜೋಡಿಸ್ಕೊಂಡೇವಿ. ಹಿಂದೆ ಇಲ್ಲೊಂದು ಪೇಪರ್ ಹಾಳಿ ಅಂಟಿಸಿದ್ದೆ, ಅದು ಎಲ್ಲ ಹಾಳಾಗಿತ್ತು, ತೆಗದ್ನಿ. ಒಂದು ಸ್ವಲ್ಪ ಅಡುಗೆ ಮನೆ ಆಲ್ಟ್ರೇಷನ್ ಮಾಡೋದು ಐತಲ್ಲ, ಹಿಂಗಾಗಿ ಅದು ಬೇಡ ಅಂಥೇಳಿ ತೆಗ್ದೇನ್ರಿ. ನಮ್ಮದು ಎಲ್ಲ ಕ್ಲೀನಿಂಗ್ ಕೆಲಸನೂ ಮುಗ್ದೈತ್ರಿ. ಆ ರೂಮ್ನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬಟ್ಟೆನೂ ಜೋಡಿಸಿಟ್ಕೊಂಡೇನೆ ಆ ರೂಮ್ನೇನು. ಆಮೇಲೆ ಬೆಡ್ಶೀಟ್ ಎಲ್ಲ ರಗ್ ಎಲ್ಲನೂ ಒಗೆದು ಹಾಕ್ಕೊಂಡು ದಿಮ್ಮಿನ ಕವರ್ ಅದನ್ನು ರೂಮ್ ಎಲ್ಲ ನೀಟ್ ಮಾಡೇನಿ. ಇದು ನಮ್ಮ ರೂಮ್ನು ಇದನ್ನು ನೀಟ್ ಮಾಡೇನಿ. ಹೇಳಿದ್ನಲ್ರಿ ಪೇಂಟ್ ಗಿಂಟ್ ಏನು ಹಚ್ಚಲಿಲ್ಲ ಅಂತ. ಧೂಳ ಅಷ್ಟು ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಡೇವು ಅಷ್ಟೇ. ಈ ರೂಮ ಸಣ್ಣದೈತಿ, ಅದು ಆ ರೂಮ್ ದೊಡ್ಡದೈತಿ. ಅಲ್ಲೇ ಮ್ಯಾಗ ಒಂದು ಸ್ವಲ್ಪ ಸಾಮಾನು ಅದಾವ, ಅವನ್ನ ಅಷ್ಟು ತೆಗೆದು ಕ್ಲೀನ್ ಮಾಡ್ಕೊಂಡೇವಿ. ಇದು ರೂಮ್ ಇಷ್ಟ ಇರೋದ್ರಿ, ಇದು ಸಣ್ಣದೈತಿ. ಇಲ್ಲಿಂದ ಇಷ್ಟ ಐತ್ರಿ ಇದು ರೂಮ. ಇಲ್ಲಿ ಡೋರ್ ಐತಿ, ಇಷ್ಟನ್ನು ಕ್ಲೀನ್ ಮಾಡ್ಕೊಂಡೇವಿ. ಇಲ್ಲೊಂದು ಕಬೋರ್ಡ್ ಐತಿ, ಅಷ್ಟೇ ಇದೆ. ಆ ರೂಮ್ ದೊಡ್ಡದೈತಿ. ಇಲ್ಲಿ ಮ್ಯಾಲೆಲ್ಲ ಸಾಮಾನು ಅದಾವಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡೇವಿ. ಆಮೇಲೆ ಇಲ್ಲೊಂದಿಷ್ಟು ಹಾಸಿಗೆದು ಇದ್ವಲ್ಲ, ಅವ್ನು ಒಗೆದು ಇಟ್ಕೊಂಡೇನ್ರಿ. ಹಾಯ್. ಇವಾಗ ದೇವರ ಸಾಮಾನೆಲ್ಲ ಒಂದಿಷ್ಟು ಕ್ಲೀನ್ ಮಾಡಿ ಇಟ್ಕೊಂಡೇನ್ರಿ. ಆಮೇಲೆ ಸಾಯಂಕಾಲ ದೀಪ ಹಚ್ಕೊಂಡು ಉದಿನ ಕಡ್ಡಿನೂ ಹಚ್ಕೊಂಡೇನ್ರಿ. ಮುಗ್ದತಿ ಈವ್ನಿಂಗ್ ರೂಟೀನ್. ಇನ್ನು ಅಡುಗೆ ಮಾಡೋದಷ್ಟೇ ಐತಿ. ಅಮ್ಮ ಮತ್ತು ಮಾಮಾರ ಪುಟ್ಪುರ್ತಿಗೆ ಹೋಗಿದ್ರಲ್ರಿ, ಅವರು ಬಂದಾರ. ಬಟ್ಟೆ ಎಲ್ಲನೂ ಇಷ್ಟು ತೊಳೆದು ಹಾಕಿವ್ರಿ. ಇಷ್ಟು ಬಟ್ಟೆನ ಎಲ್ಲನೂ ಮಡಿಚಿಟ್ಕೋಬೇಕು ನೋಡ್ರಿ. ನಾನು ಈವ್ನಿಂಗ್ ಆಕಳ ಸಡ್ಡಿಗೆ ಬಂದೆ ರೀ. ಈವ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೈತಿ. ಬಸನ್ನ ಹಿಂಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ಇದು ಹೊಗೆ ಹಾಕೋದು ಯಾಕಂದ್ರೆ ರೀ, ಕುಡ್ನೋಣ ಅವ್ನು ಸ್ವಲ್ಪ ಸೊಳ್ಳೆ ಇರ್ತಾವಲ್ರಿ, ಅವು ನಿಂದ್ರಿಸ ಕೊಡಂಗಿಲ್ಲ ರೀ. ಹಿಂಡು ಟೈಮ್ನ್ಯಾಗ ಕಾಲು ಜಾಡ್ಸಕ್ಕೆ ನಿಂದಿರ್ತಾವೆ. ಹೀಗಾಗಿ ಒಂದು ಸ್ವಲ್ಪ ಹೊಗೆ ಹಾಕೇ ಬಿಟ್ಟಿರ್ತೇವ್ರಿ ಈ ಮಳೆಗಾಲಕ್ಕೆ. ಆಮೇಲೆ ಮ್ಯಾಲಿಂದ ನಾನು ಅಟ್ಟಾನ ತೋರಿಸ್ತೀನಿ ನಿಮ್ಗೆ. ಅದನ್ನು ಕ್ಲೀನ್ ಮಾಡ್ಕೊಂಡಾರ. ಇಬ್ಬರು ಲೇಬರ್ ಕೂಡಿ ಕ್ಲೀನ್ ಮಾಡಿದ್ರಿ ಅದನ್ನು. ಇನ್ನೊಂದಿಷ್ಟು ಶೇಂಗಾ ಚೀಲ ಅದಾವ್ರಿ. ಆಮೇಲೆ ಒಂದಿಷ್ಟು ನಮ್ಮ ಅಗ್ರಿಕಲ್ಚರದ್ದು ಎಲ್ಲ ಸಾಮಾನುಗಳದಾವು. ನಾವು ಒಂದು ಸತಿ ವಿಡಿಯೋ ಮಾಡಿದ್ದೆ ಏನೇನು ಅಲ್ಲಿ ಸಾಮಾನು ಇಟ್ಟೇವೆ ಅಂತೇಳಿ ತೋರ್ಸಕ್ಕೆ. ಆಮೇಲೆ ಪಾಲ ಇವೆರಡು ದೊಡ್ಡ ಸೂಟ್ಗೇಸ್ರಿ ಇವು. ಇದೇ ಮನೆಯಾಗಿದ್ವು. ನಾನು ಈ ಸತಿ ಅವನ್ನ ಅಲ್ಲಿ ಓದಿಡ್ಸೇನ್ರಿ. ಈ ಮನೆ ಒಂದು ಸ್ವಲ್ಪ ಸೋರ್ತತಿ, ಹಿಂಗಾಗಿ ಅಲ್ಲೇ ಇಡ್ಸೇನೆ ಅವನ್ನ. ಇವನ್ನೆಲ್ಲನೂ ನೀಟಾಗಿ ಜೋಡಿಸಿಟ್ಕೊಂಡಾರ. ಇಲ್ಲೇ ಶೇಂಗಾ ಚೀಲ ಒಂದು ಸ್ವಲ್ಪ ಕಾಳು ಇಟ್ಟಿದ್ವಲ್ರಿ, ಇಲಿ ಬಂದುಬಿಟ್ಟಿದ್ದು. ಹೀಗಾಗಿ ಬುಡಕ್ಕೆ ಬುಟ್ಟಿನ ಡಬ್ಬ ಹಾಕಿ ಮೇಲೆ ಹೊಂದಿಸ್ಕೊಂಡಾರ್ರಿ. ಈ ಥರ ಎಲ್ಲ ಧೂಳ ಅಷ್ಟು ಕ್ಲೀನ್ ಮಾಡಿಕೊಂಡು ಕಸ ಹೊಡೆದು, ಅದು ಒಂದು ಪ್ರೆಷರ್ ಮೆಷಿನ್ ಐತ್ರಿ. ಅದು ಅಂದ್ರೆ ಗಾಳಿ ಅಷ್ಟು ಬಿಡುತ್ತದೆ, ಅದ್ರಲ್ಲೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡಾರ.
ನಮ್ದು ಹೊಟ್ಟು ಇಷ್ಟು ಖಾಲಿ ಆಗೈತೆ ನೋಡ್ರಿ, ಇನ್ನಿಷ್ಟು ಉಳ್ದೈತಿ. ಅಂದ್ರೆ ಬೇರೆ ಕಡೆ ಸ್ಟೋರ್ ಮಾಡಿ ಇಟ್ಕೊಂಡೇವಿ. ಇಲ್ಲಿರೋದು ಇಷ್ಟ ಐತ್ರಿ, ಇನ್ನೂ ಒಂದಿಷ್ಟು ಬೇರೆ ಕಡೆ ಸ್ಟೋರ್ ಮಾಡಿಟ್ಟೇವಿ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೇನೆ ರೀ. ಎಲ್ಲರಿಗೂ ಬಾಯ್. ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ.